ನಮಸ್ತೆ ಅಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಸೌಮ್ಯ ಕೃಷ್ಣ ಹೆಗಡೆ. ಮೊದಲು ಈ ವಿಡಿಯೋ ತುಣುಕನ್ನ ನೋಡಿ. सुश्री मैथिली ठाकुर, उत्तर मिला है ना? जी, उत्तर जो मिला है मैं उससे पूर्णतः संतुष्ट नहीं हूँ, क्योंकि उसमें ऐसा लिखा है कि भवन जर्जर स्थिति में नहीं है, बस उसकी मरम्मत की आवश्यकता है। लेकिन मैं चाहती हूँ एक बार मंत्री महोदय एक बार पुनः अवलोकन कराएं, क्योंकि मैं खुद जा कर के देखी हूँ भवन जर्जर स्थिति में है। वहाँ पे एक छोटे से कमरे में स्वास्थ्य व्यवस्था का संचालन हो रहा है। MBBS चिकित्सक नहीं है। पूर्व में वहाँ पर दो MBBS चिकित्सक थे, लेकिन अभी नहीं है। उत्तर में लिखा है कि उधर आयुष चिकित्सक है, जिससे मैं सहमत हूँ, लेकिन हमें वहाँ पे 2 MBBS डॉक्टर्स की आवश्यकता है। मैं मंत्री जी से प्रश्न नहीं कर रही हूँ, मैं बस उनसे एक निवेदन कर रही हूँ, क्योंकि मैं बहुत छोटी थी और तब से मैं स्वास्थ्य मंत्री जी को मंत्री के रूप में देखते आ रही हूँ, उनको स्वास्थ्य के प्रति काम करते हुए देखते आ रही हूँ। तो मैं चाहती हूँ कि जनहित में वो इसका निदान करें, क्योंकि अति आवश्यक है। 5 से 7 पंचायत इस हॉस्पिटल पर निर्भर करती है, जिसका साफ साफ मानना है कि 40 से 50 हज़ार तक के जो 40 से 50 हज़ार लोग हैं जो इस हॉस्पिटल से लाभान्वित होते हैं। और मेरे पूरे विधानसभा के केंद्र में यह हॉस्पिटल है, जिससे कि अलग जो 2 प्रखंड है, घनश्यामपुर प्रखंड और अलीनगर प्रखंड, दोनों इससे लाभान्वित हो सकते हैं। तो इस पर माननीय स्वास्थ्य मंत्री जी का विशेष ध्यान रहे, यही मैं उनसे अनुरोध करना चाहती हूँ. ಜಸ್ಟ್ ಇನ್ ಕೇಸ್ ನಿಮ್ಗೆ ಇವರು ಯಾರು ಅಂತ ಗೊತ್ತಿಲ್ಲ ಅಂತಂದ್ರೆ, ಹಾಗೆ ಅವರು ಹೇಳಿದ್ದು ಹಿಂದಿಯಲ್ಲಿ ಪೂರ್ತಿಯಾಗಿ ಅರ್ಥ ಆಗಿಲ್ಲ ಅಂತಂದ್ರೆ, ಈಕೆಯ ಹೆಸರು ಮೈಥಿಲಿ ಠಾಕೂರ್ ಅಂತ. ಇವರು MLA. ಬಿಹಾರ್ ಎಲೆಕ್ಷನ್ ಸಂದರ್ಭದಲ್ಲಿ ಇವರ ಕೆಲವೊಂದಷ್ಟು ವಿಡಿಯೋವನ್ನ ಅಥವಾ ಕಾಂಟ್ರವರ್ಸಿಯನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರಬಹುದು. ಹಾಗೆ ಬಹಳಷ್ಟು ಜನ ಈಕೆಯ ಪರ ವಿರೋಧ ಇದ್ದದ್ದನ್ನು ಕೇಳಿಸ್ಕೊಂಡಿರಬಹುದು. ಆದ್ರೆ ಈ ಒಂದು ವಿಡಿಯೋ ಅನ್ನುವಂಥದ್ದು, ಅದರಲ್ಲಿ ಆಕೆ ಯಂಗೆಸ್ಟ್ MLA ಆಗಿದ್ರು ಕೂಡ ಮಾತಿನಲ್ಲಿ ಇರುವಂತಹ ದೃಢತೆ ಜೊತೆಗೆ ನಿಮಗೆ ಏನು ಲಿಖಿತ ಉತ್ತರವನ್ನ ಅವರು ಕೊಟ್ಟಿದ್ದಾರೆ ಅದರಿಂದ ನೀವು ಸಂತುಷ್ಟರಾಗಿದ್ದೀರಾ ಅಂದ ತಕ್ಷಣ ಆಕೆ ಹೇಳ್ತಾರೆ, ನಾನು ಪೂರ್ತಿಯಾಗಿ ಏನು ಉತ್ತರವನ್ನ ನನಗೆ ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾರೆ ನಾನು ಒಪ್ಪೋದಿಲ್ಲ. ಏನು ವಿಚಾರ ಅನ್ನೋದನ್ನ ಏನು ಹಿಂದಿಯಲ್ಲಿ ಅವರು ಹೇಳ್ತಾ ಇದ್ರು ಅದನ್ನ ನಾನು ಸಮರೈಸ್ ಮಾಡಿ ಹೇಳ್ತೀನಿ. ಅಲಿನಗರ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆ ಆಗಿರುವಂತಹ ಮೈಥಿಲಿ ಠಾಕೂರ್ ಅನ್ನುವಂತಹ ಯಂಗೆಸ್ಟ್ MLA ತಮ್ಮ ಕ್ಷೇತ್ರದಲ್ಲಿ ಇರುವಂತಹ ಒಂದು ಹಾಸ್ಪಿಟಲ್ ಅನ್ನ ವಿಸಿಟ್ ಆಗಿ ಅಲ್ಲಿ ಏನು ಅವ್ಯವಸ್ಥೆ ಅನ್ನುವಂಥದ್ದಿದೆ, ನಮ್ಗೆ ವಾಸ್ತೆ ಹೆಲ್ತ್ ಕಂಡೀಷನ್ ಅನ್ನುವಂಥದ್ದಿದೆ, ಅದೆಲ್ಲದರ ಕುರಿತಾಗಿ ಬಿಹಾರ್ ಹೆಲ್ತ್ ಮಿನಿಸ್ಟರ್ ಆಗಿರುವಂತಹ ಮಂಗಲ್ ಪಾಂಡೆ ಅವರಿಗೆ ಒಂದು ರಿಪೋರ್ಟ್ ಅನ್ನ ಕೊಟ್ಟು ದಯವಿಟ್ಟು ಇದನ್ನ ಸುಧಾರಿಸಿ ಅನ್ನುವಂಥ ರಿಕ್ವೆಸ್ಟ್ ಅನ್ನ ಮಾಡಿರ್ತಾರೆ. ಅದಕ್ಕೆ ಅವರು ಲಿಖಿತ ಉತ್ತರವನ್ನ ಏನ್ ಕಳಿಸಿರ್ತಾರೆ ಮೈಥಿಲಿ ಠಾಕೂರ್ ಅವರ ಆಫೀಸ್ಗೆ, ಅದನ್ನ ಬಿಹಾರ ವಿಧಾನಸಭೆಯಲ್ಲಿ ಈಕೆ ಪ್ರಶ್ನೆ ಮಾಡ್ತಾರೆ. ನೀವು ಕೊಟ್ಟಿರುವಂತಹ ಉತ್ತರ ನನಗೆ ಸಮಂಜಸ ಅಂತ ಅನಿಸ್ತಾ ಇಲ್ಲ, ಯಾಕೆಂತಂದ್ರೆ ಅಲ್ಲಿರುವಂತಹ ಕಟ್ಟಡ ಶಿಥಿಲಾವಸ್ಥೆಯಲ್ಲಿ ಇದೆ. ಹಾಗೆ ಸುಮಾರು 50,000ಕ್ಕೂ ಅಧಿಕ ಜನ ಏನು ಲಾಭವನ್ನ ಪಡ್ಕೊಳ್ತಾ ಇದ್ದಾರೆ ಈ ಒಂದು ಆಸ್ಪತ್ರೆಯಲ್ಲಿ. ಅಲ್ಲಿ ಕನಿಷ್ಠ ಪಕ್ಷ 2 MBBS ಓದಿರುವಂತಹ ಡಾಕ್ಟರ್ ಬೇಕು, ಕೇವಲ ಆಯುಷ್ ಡಾಕ್ಟರ್ ಅನ್ನ ಕೊಟ್ರೆ ಸಾಕಾಗೋದಿಲ್ಲ. ಹಾಗೆ ಆಕೆಯ ಮಾತಿನಲ್ಲಿ ಇರುವಂತಹ ರೈಟ್ ಡಿಪ್ಲೊಮೆಸಿಯನ್ನ ಕೂಡ ಗಮನಿಸಿ. ನಾನು ನಿಮಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಅಥವಾ ವಿರೋಧವನ್ನ ಮಾಡ್ತಾ ಇದ್ದೀನಿ ಅಂತ ಅಲ್ಲ, ಆದ್ರೆ ನನ್ನ ಇದು ಹಂಬಲ್ ರಿಕ್ವೆಸ್ಟ್ ಅನ್ನುವಂತಹ ಡಿಪ್ಲೊಮೆಸಿಯನ್ನ ಬಳಸೋದ್ರ ಜೊತೆಗೆ ನಾನು ಚಿಕ್ಕ ವಯಸ್ಸಿನಿಂದ ನೀವು ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋದನ್ನ, ಸೇವೆ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀನಿ ಅನ್ನುವಂಥದ್ದನ್ನ ಕೂಡ ಹೇಳ್ತಾರೆ. ಇಲ್ಲಿ ವಿಶೇಷ ಏನು ಅಂತಂದ್ರೆ, ಆಕೆ ಒಂದು ಹುಡುಗಿ ಅಥವಾ ತುಂಬಾ ಯಂಗ್ ಇರುವಂತಹ MLA, ಇದೆಲ್ಲಕ್ಕೂ ಮೀರಿ ನಾವ್ ಯಾಕೆ ಇದನ್ನ ಈ ಪರ್ಟಿಕ್ಯುಲರ್ ವಿಡಿಯೋವನ್ನ ಹಾಗೂ ಈ ಒಂದು ಆಟಿಟ್ಯೂಡ್ ಅನ್ನ ಶ್ಲಾಘನೆ ಮಾಡಬೇಕು ಅಂತಂದ್ರೆ, ಈಕೆ ಪ್ರಶ್ನೆ ಮಾಡಿದ್ದು ಬೇರೆ ಪಕ್ಷದವರಿಗೆ ಅಥವಾ ಬೇರೆ ಸಿದ್ಧಾಂತದ ರಾಜಕಾರಣಿಗೆ ಅಲ್ಲ, ಸ್ವಂತ BJP ಪಕ್ಷ ಯಾರು ಬಿಹಾರದಲ್ಲಿ ಅಧಿಕಾರದಲ್ಲಿ ಇದ್ದಾರೆ ಆ ಒಂದು ಅಧಿಕಾರದಲ್ಲಿ ಇರುವಂತಹ BJP ಸರ್ಕಾರದ ಒಬ್ಬ ಮಿನಿಸ್ಟರ್ ಅನ್ನ BJPಯ MLA ಆಗಿರುವಂತಹ ಮೈಥಿಲಿ ಠಾಕೂರ್ ಅವರು ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡೋದ್ರ ಜೊತೆಗೆ ನನ್ನ ಕ್ಷೇತ್ರದಲ್ಲಿ ಜನರ ಸಮಸ್ಯೆ ಅನ್ನುವಂಥದ್ದನ್ನ ನಾನು ಕಣ್ಣಾರೆ ನೋಡಿದ್ದೇನೆ, ಹಾಗಾಗಿ ನಿಮ್ಮ ಉತ್ತರ ಅನ್ನುವಂಥದ್ದಕ್ಕೆ ನನ್ನ ಪೂರ್ಣ ಸಹಮತ ಇಲ್ಲ. ದಯವಿಟ್ಟು ನನ್ನ ವಿಧಾನಸಭಾ ಕ್ಷೇತ್ರದ ಜನರ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಿ ಅನ್ನುವಂಥದ್ದನ್ನ ತುಂಬಾ ದೃಢತೆಯಿಂದ ಸಮರ್ಥವಾಗಿ ಮಾತನಾಡುವಂಥದ್ದಿದೆ ಅಲ್ಲ, ಇದು ಒಂದು ರೀತಿಯಲ್ಲಿ ನನಗೆ ಪರ್ಸನಲಿ ತುಂಬಾ ಖುಷಿ ಆಯ್ತು. ಫಾರ್ 2 ರೀಸನ್ಸ್. ಜೊತೆಗೆ ಇವತ್ತಿನ ನಮ್ಮ ಕಾಲಘಟ್ಟದಲ್ಲಿ ಹದಗೆಟ್ಟು ಹೋಗಿರುವಂತಹ ರಾಜಕಾರಣ, ಸಿದ್ಧಾಂತ ಏನೇ ಇರಲಿ, ಪಾರ್ಟಿಗೆ ಏನೇ ಇರಲಿ, ಎಲ್ಲರೂ ಕಳ್ರೆ, ಯಾರೂ ಸಹ ಜನರ ಬಗ್ಗೆ ಕಾಳಜಿಯನ್ನ ವಹಿಸೋದಿಲ್ಲ, ಒಂಥರ ಹೋಪ್ಲೆಸ್ ಸಿಚುವೇಶನ್. ಆ ಸಿಚುವೇಶನ್ ಅಲ್ಲಿ
ಒಂದು ಸಣ್ಣ ಬೆಳಕು, ಆಶಾಕಿರಣ ಅಂತ ಹೇಳ್ತಾರಲ್ಲ, ಈಕೆಯ ಮಾತಿನಿಂದ ನನಗೆ ಅದು ಅನಿಸ್ತು. 2 ಕಾರಣಕ್ಕೆ. ಏನಕ್ಕೆ ಅಂತಂದ್ರೆ, ಒಂದು, ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಅನ್ನುವಂಥದ್ದು ಮಹಿಳೆಯರ ಮಟ್ಟಕ್ಕೆ ಮರೀಚಿಕೆಯಾಗಿಯೇ ಉಳಿದಿದೆ. ಅಂಥದ್ರಲ್ಲಿ ಒಬ್ಬ ಮಹಿಳೆ, ಅದೂ ಕೂಡ ಈಕೆಯ ಬ್ಯಾಕ್ ಗ್ರೌಂಡ್ ಅನ್ನ ನೋಡಿದ್ರಿ ಅಂತಂದ್ರೆ ನೀವು, ಅಂಥ ಸಮರ್ಥ ರಾಜಕಾರಣಿ ಆಗ್ತಾರೆ ಅನ್ನುವಂಥ ಯಾವುದೇ ಹೋಪ್ಸ್ ಯಾರಿಗೂ ಇರಲಿಲ್ಲ, ಇನ್ಕ್ಲೂಡಿಂಗ್ ಮೀ. ಕಾರಣ, ಕೆಲವೊಂದಷ್ಟು ಜನ ಆಕೆಯ ವಯಸ್ಸು ಅಂತ ಹೇಳಬಹುದು, ಅಥವಾ ಅವರ ಪರ್ಸನಾಲಿಟಿ ಅಂತಾನು ಹೇಳಬಹುದು. ಇನ್ನೊಂದಷ್ಟು ಜನ ಆಕೆಯ ಹಿನ್ನೆಲೆ ಏನಿದೆ ನೋಡಿ, ಜನಪ್ರಿಯತೆ ಇದ್ದವರೆಲ್ಲರೂ ಸಹ ಫೀಲ್ಡ್ಗಿಳಿದು ಜನರನ್ನ ಕನ್ವಿನ್ಸ್ ಮಾಡುವಂತಹ ತಾಕತ್ತನ್ನ ಹೊಂದಿರ್ತಾರೆ ಅನ್ನೋದನ್ನ ನಾನು ಒಪ್ಪೋದಿಲ್ಲ. ಎಕ್ಸಾಂಪಲ್, ಬಿಜೆಪಿ ಪಕ್ಷವನ್ನೇ ತಗೊಂಡ್ರು ಕೂಡ ಕಂಗನಾ ರಣಾವತ್ ಕೂಡ ಕೆಲವೊಂದಷ್ಟು ಸರಿಯಾಗಿರುವಂತಹ ಪಾಯಿಂಟ್ ಅನ್ನ ಇಟ್ಟು ಬಹಳಷ್ಟು ಕಾಂಟ್ರವರ್ಸಿಯ ಮೂಲಕ MP ಆದ್ರು ಒಬ್ರು. ಆದ್ರೆ MP ಆಗಿ ಮಾಡಿದ್ದೇನು? ನೋ ಡೌಟ್ ಕಂಗನಾ ಒಬ್ಬ ಅತ್ಯದ್ಭುತ ನಟಿ, ಅದರಲ್ಲಿ ದೂಸರಾ ಮಾತೆ ಇಲ್ಲ. ಆದ್ರೆ ವ್ಯಕ್ತಿಗತವಾಗಿ ಅವ್ರನ್ನ ನೋಡಿದ್ರೆ, ರಾಜಕಾರಣಿಯಾಗಿ ಅವ್ರನ್ನ ನೋಡಿದ್ರೆ ಒಂದು ಸೀಟ್ ವೇಸ್ಟ್ ಆಯ್ತು ಅಂತ ನನಗ್ ಪರ್ಸನಲಿ ಅಂತ ಅನಿಸುತ್ತೆ. ಯಾಕೆಂತಂದ್ರೆ ಅವರು ಬರೇ ಬಡಾಯಿ ಕೊಚ್ಚಿದ್ದೆ ವಿನಃ ಯಾವಾಗ MP ಆಗಿ ಅಧಿಕಾರಕ್ಕೆ ಬಂದ್ರು, ಆ ಅಧಿಕಾರದಲ್ಲಿ ತಾನ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಅದನ್ನ ಮಾಡದೇ ಇರುವಂತಹ ಪರಿಸ್ಥಿತಿಯಲ್ಲಿ ಇದ್ದಾರೆ. ಒಳಗಿರುವಂತಹ ರಾಜಕಾರಣ ಏರೇ ಇರಬಹುದು, ಆದ್ರೆ ಜನಸಾಮಾನ್ಯರ ಜೊತೆ ನೀವು ಹೇಗೆ ಮಾತಾಡ್ತೀರಾ, ಇದು ಕೂಡ ಮುಖ್ಯ ಆಗತ್ತೆ. ಆ ಒಂದು ವಿಚಾರದಲ್ಲಿ ಕಂಗನಾ ರಣಾವತ್ ಇದ್ದಾರಲ್ಲ, ಹೆಸರು ಏನೇ ಇರ್ಲಿ, ಅದೆಷ್ಟೇ ಫಾಲೋವಿಂಗ್ ಇರ್ಲಿ, ಆಕ್ಟಿಂಗ್ ಅದೆಷ್ಟೇ ಅತ್ಯದ್ಭುತ ಆಗಿರ್ಲಿ, ರಾಜಕಾರಣಿಯಾಗಿ ಅಥವಾ ಒಬ್ಬ MP ಆಗಿ ಅವರು ಅಂಥ ಕನ್ವಿನ್ಸಿಂಗ್ ಆಗಿರುವಂತಹ ಯಾವುದೇ ಕೆಲಸವನ್ನ ಇವತ್ತಿನವರೆಗೆ ಮಾಡಿಲ್ಲ. ಇಂಥ ಹಲವಾರು ಕ್ಯಾಂಡಿಡೇಟ್ಸ್ ಅನ್ನ ನಾವು ನೋಡ್ತಾ ಹೋಗಬಹುದು. ಅದು ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಬೇರೆ ಇರ್ಲಿ, ಪಾಪ್ಯುಲಾರಿಟಿ ಇದ್ದ ತಕ್ಷಣ ಅವರಿಗೆ ಒಂದು ಟಿಕೆಟ್ ಅನ್ನ ಕೊಡ್ತಾರೆ. ಎಸ್ಪೆಷಲಿ ಈ ಮೈಥಿಲಿ ಠಾಕೂರ್ ತಮ್ಮ ಧಾರ್ಮಿಕ ಭಜನೆಗಳ ಮೂಲಕ ಒಂದು ದೊಡ್ಡ ಕ್ರೌಡ್ ಅನ್ನ ಹೊಂದಿರೋರು, ದೊಡ್ಡ ಫಾಲೋವಿಂಗ್ ಅನ್ನ ಹೊಂದಿದ್ದವರು. ಜೊತೆಗೆ ಮೋದಿ ಸರ್ಕಾರ ಯಾವಾಗ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಅವಾರ್ಡ್ ಅನ್ನ ಕೊಡ್ತು, ಆ ಅವಾರ್ಡ್ಗಳಿಗೆ ಭಾಜನ ಆಗುವಂತಹ ಕೆಲವು ಡಿಸರ್ವಿಂಗ್ ಕ್ಯಾಂಡಿಡೇಟ್ ಅಲ್ಲಿ ಮೈಥಿಲಿ ಠಾಕೂರ್ ಒಬ್ರು. ಆಸ್ ಅ ಕಾಂಟೆಂಟ್ ಕ್ರಿಯೇಟರ್ ಐ ಲೈಕ್ಡ್ ಹರ್. ಬಟ್ ಯಾವಾಗ ಬಿಹಾರ್ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಈ ಹುಡುಗಿಗೆ ಟಿಕೆಟ್ ಅನ್ನ ಕೊಡ್ತಾ ಇದ್ದಾರೆ ಅಲಿನಗರದಲ್ಲಿ, ಹಾಗೆ ರಿಪೋರ್ಟರ್ಸ್ ಕೇಳುವಂತಹ ಕ್ವೆಶ್ಚನ್ಗೆ ಸಮಂಜಸ ಉತ್ತರವನ್ನ ಕೊಡೋದೆ, ಅಲಿನಗರ ಅನ್ನೋದನ್ನ ಬೇರೆ ಹೆಸರನ್ನ ಕೊಟ್ಟು ನಾನು ಇದ್ರನ್ನ ಬದಲಾವಣೆ ಮಾಡ್ತೀನಿ. ಹೆಸರನ್ನ ಬದಲಾಯಿಸದೇ ಇರೋದು ಇದ್ಯಾವುದು ಮ್ಯಾಟರ್ ಅಲ್ಲ. ಅಲ್ಲಿರೋ ಜನರ ಸ್ಥಿತಿಗತಿಯನ್ನ ಬದಲಾಯಿಸೋದು, ಹಾಗೆ ಅದಕ್ಕೆ ನಿಮ್ಮ ಗುರಿ ಏನು, ಒಂದು ಬ್ಲೂ ಪ್ರಿಂಟ್ ಅನ್ನೋದಿರತ್ತಲ್ವಾ. ಇಂಥ ಕೆಲವೊಂದಷ್ಟು ಪ್ರಶ್ನೆಯನ್ನ ಕೇಳಿದಾಗ, ಅವರ ಉತ್ತರವನ್ನ ಕೇಳಿಸ್ಕೊಂಡಾಗ ಅಗೇನ್ ಇನ್ನೊಂದ್ ಸೀಟ್ ವೇಸ್ಟ್ ಆಗ್ತಾ ಇದೆ ಅಂತಾನೆ ಅನಿಸ್ತಾ ಇತ್ತು. ಆದ್ರೆ ಈ ಒಂದು ವಿಡಿಯೋವನ್ನ ನೋಡಿದಾಗ ಒಂದ್ ಸ್ವಲ್ಪ ಆಶಾಕಿರಣ ಅನ್ನೋದು ನನಗೆ ಮೂಡಿದೆ. 2 ರೀಸನ್ಗೆ ಅಂತ ಒಂದು ಹೇಳಿದ್ದೆ. ಒಂದು, ಆಕೆ ಒಬ್ಬ ಹುಡುಗಿ ಅನ್ನುವ ಕಾರಣಕ್ಕೋಸ್ಕರ. 2ನೇದು, ಒಂದು ಹೊಲಸು ರಾಜಕಾರಣದ ಹೊರತಾಗಿ ಇವಾಗ ಬರ್ತಾ ಇರುವಂತಹ ಕೆಲವೊಂದಷ್ಟು ಯಂಗ್ಸ್ಟರ್ಸ್, ಅದು ಆಮ್ ಆದ್ಮಿ ಪಕ್ಷದ ರಾಘವ್ ಚಡ್ಡಾ ಇರಬಹುದು, ಈಗ ಮೈಥಿಲಿ ಠಾಕೂರ್ ಏನ್ ಪ್ರಶ್ನೆಯನ್ನ ಕೇಳಿದ್ರಲ್ಲ, ಇಂಥದ್ದನ್ನ ಕೇಳಿದಾಗ ನಮ್ಮ ಮುಂದಿನ ರಾಜಕೀಯ ವ್ಯವಸ್ಥೆಯಲ್ಲಿ ಯಂಗ್ಸ್ಟರ್ಸ್ ಇನ್ಕ್ಲೂಡ್ ಆಗಿದ್ದಾರೆ, ಅಂಥವರ ಮೂಲಕ ಸ್ವಲ್ಪ ಬದಲಾವಣೆಯನ್ನಾದ್ರೂ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದಕ್ಕೆ ನನಗೊಂದು ರೀತಿಯಲ್ಲಿ ಆಶಾಕಿರಣ ಅಂತ ಅನಿಸ್ತು. ಇನ್ನೊಂದು, ಬಹಳಷ್ಟು ಜನ ಈ ಹುಡುಗಿಯ ಭಾಷಣ ಅನ್ನುವಂಥದ್ದು ಅಥವಾ ಆಕೆಯ ಧೈರ್ಯ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇನ್ಫ್ಯಾಕ್ಟ್ ಆಕೆ ಚುನಾವಣೆಯಲ್ಲಿ ರ್ಯಾಲಿಯನ್ನ ಮಾಡ್ತಾ ಇರ್ಬೇಕಿದ್ರೆ ನನಗೆ ಆಶ್ಚರ್ಯ ಆಗಿತ್ತು ಒಂದ್ಸತಿ. ಅಂದ್ರೆ ಆ ಮಾತಿನಲ್ಲಿ ಇರುವಂತಹ ಶುದ್ಧತೆ, ಸ್ಪಷ್ಟತೆ ಇರಬಹುದು, ಪಾಯಿಂಟ್ ಏನೇ ಇರಬಹುದು, ಪಾಯಿಂಟ್ ಬಿಡಿ, ಬಟ್ ಮಾತಿನಲ್ಲಿ ಇರುವಂತಹ ಜನರನ್ನ ಅಟ್ರಾಕ್ಟ್ ಮಾಡುವಂತಹ ತಾಕತ್ತನ್ನ ನೋಡಿದಾಗ ಪರವಾಗಿಲ್ಲ. ಆಕೆಯ ಏಜ್ಗೆ ಈ ಹುಡುಗಿ ನೋಡಕ್ ಹೆಂಗ್ ಕಾಣಿಸ್ತಾರೆ, ಸಾತ್ವಿಕವಾಗಿ, ತೀರಾ ಇಂಟ್ರೋವರ್ಟ್ ಆಗಿ ಕಾಣ್ತಾ ಇದ್ದಂತಹ ಹುಡುಗಿ ಜನರನ್ನ ಮೀಟ್ ಆಗೋದು, ಅವ್ರನ್ನ ಮಾತಾಡ್ಸೋದು, ಆ ಮಾತಾಡ್ಸೋದ್ರ ಜೊತೆ ಅದರಲ್ಲಿರುವಂತಹ ಒಂದು ಮ್ಯಾನ್ಯುಪ್ಯುಲೇಷನ್, ಇದನ್ನೆಲ್ಲ ನೋಡಿದಾಗ ಒಳ್ಳೆ ಟ್ರೈನಿಂಗ್ ಸಿಕ್ಕಿದೆ ಅನ್ನೋ ತರದಲ್ಲೂ ಸಹ ನನ್ಗೆ ಅನ್ಸಿತ್ತು. ಆದ್ರೆ ತಮ್ಮ ಏನು ಅಧಿಕಾರ ಅನ್ನುವಂಥದ್ದು ಆಯ್ಕೆ ಆದ ಮೇಲೆ ಜನರ ಪರವಾಗಿ ತಮ್ಮದೇ ಪಕ್ಷದ ಮಿನಿಸ್ಟರ್ಗೆ ಪ್ರಶ್ನೆ ಕೇಳುವಂತಹ ಮನಸ್ಥಿತಿ ಇದೆ ಅಲ್ಲ, ಇದು ನಿಜವಾದ ಜನಪ್ರತಿನಿಧಿಯ ಒಂದು ಗುಣ ಆಗಬೇಕು. ಇಲ್ಲಿ ಆಕೆ ತನ್ನ ಪಕ್ಷ, ಬೇರೆ ಪಕ್ಷ, ಮತ್ತೊಂದು ಪಕ್ಷ ಇದ್ಯಾವುದನ್ನು ನೋಡದೆ ನನ್ನನ್ನ ಆರಿಸಿರೋರು ಯಾರು, ನಾನು ಯಾರ ಧ್ವನಿ, ನಾನು ನನ್ನ ಜನರ ಧ್ವನಿ, ಅದನ್ನ ಆಕೆ ತುಂಬಾ ಸಮಂಜಸ ಮಟ್ಟದಲ್ಲಿ ಮಾಡಿದ್ದನ್ನ ನೋಡಿದಾಗ ಇಂಥವರು ಇನ್ನೂ ಜಾಸ್ತಿ ಬರಬೇಕು. ಹಾಗೆ ಇದು ಒಂದು ವಿಡಿಯೋದ ಮೂಲಕ ಈಕೆ ಏನೋ ದೊಡ್ಡ ಸಾಧನೆಯನ್ನ ಮಾಡ್ಬಿಟ್ರು, ಒಳ್ಳೆ ರಾಜಕಾರಣಿ ಅಂತ ನಾವು ಸೀಲ್ ಹೊಡೆದು ಶರಾ ಬರೆಯೋಕು ಸಾಧ್ಯ ಇಲ್ಲ.
ಸ್ಟಾರ್ಟಿಂಗ್ ಪೀರಿಯಡ್ ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನೀವು ಆಸ್ ಅನ್ ಎಂಪ್ಲಾಯಿ ಆಗಿ ನೋಡಿದ್ರು ಕೂಡ ಹುಮ್ಮಸ್ಸು ಭಯಂಕರ ಇರುತ್ತೆ. ಆದ್ರೆ ನೀವು ಆ ಹುಮ್ಮಸ್ಸನ್ನ 5 ವರ್ಷದವರೆಗೆ ಕೂಡ ಕಂಟಿನ್ಯೂ ಮಾಡಬಲ್ಲಿರಾ? ಇನ್ನೊಂದು ಇಲ್ಲಿ ಪ್ರಾಬ್ಲಮ್ ಏನು ಅಂತಂದ್ರೆ, ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ವಿಮೆನ್, ಫಸ್ಟ್ ಆಫ್ ಆಲ್ ವಿಮೆನ್ ರೆಪ್ರೆಸೆಂಟೇಷನ್ ಇನ್ ಪಾಲಿಟಿಕ್ಸ್ ಇಸ್ ವೆರಿ ಲೆಸ್. ನೆಕ್ಸ್ಟ್, ಯಾರಾದ್ರೂ ಒಂದು ಕ್ವೆಶ್ಚನ್ ಕೇಳ್ತಾರೆ, ಅದು ಕೂಡ ಸ್ವಂತ ಪಕ್ಷದವರೇ ಕ್ವೆಶ್ಚನ್ ಅನ್ನ ಕೇಳ್ತಾರೆ ಅಂದ ತಕ್ಷಣ ಸಿಸ್ಟಮ್ಗೆ ಅದು ಇಷ್ಟ ಆಗೋದಿಲ್ಲ. ಅದು ಕೂಡ ಇಂಥ ಪ್ರಶ್ನೆ ಯಾವಾಗ ಒಂದು ಹೆಣ್ಣು ಜಾತಿಯಿಂದ ಬರುತ್ತೆ, ಅಲ್ಲಿ ಮೇಲ್ ಈಗೋ ಕೂಡ ಎದ್ದು ನಿಲ್ಲುತ್ತೆ. ಹಾಗಾಗಿ ನಂದೊಂದು ಪರ್ಸನಲ್ ಕಾಳಜಿ ಏನು ಅಂತಂದ್ರೆ, ಸಿಸ್ಟಮ್ ಇಂದ ಈಕೆ ಸ್ನಬ್ ಆಗದ್ದೇ ಇರ್ಲಿ ಅಥವಾ ಟಾರ್ಗೆಟ್ ಆಗದ್ದೇ ಇರ್ಲಿ, ಏನ್ ಪಾಯಿಂಟ್ ಅನ್ನ ರೇಸ್ ಮಾಡಿದ್ದಾರೆ ಮೈಥಿಲಿ ಠಾಕೂರ್, ಸಮಂಜಸವಾಗಿರುವಂತಹ ಪಾಯಿಂಟ್, ಹೇಗೆ ಹೇಳಬೇಕು ಹಾಗೆ ಸಹ ಹೇಳಿದ್ದಾರೆ. ತೀರಾ ದುರಹಂಕಾರದಲ್ಲಿ ಅಥವಾ ಅಥಾರಿಟೇಟಿವ್ ಟೋನ್ ಅಲ್ಲಿ ಸಹ ಹೇಳಿಲ್ಲ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದನ್ನ ಹೇಳಿ ತಮ್ಮ ಡಿಪ್ಲೊಮೆಸಿಯ ಟ್ಯಾಲೆಂಟ್ ಅನ್ನ ಕೂಡ ತೋರಿಸಿದ್ದಾರೆ. ಆದ್ರೆ ಇದು ಕೇವಲ ಒಂದು ಭಾಷಣಕ್ಕೆ ಸೀಮಿತ ಆಗ್ಬಾರ್ದು, ಒಂದು ಸೆಷನ್ಗೆ ಸೀಮಿತ ಆಗ್ಬಾರ್ದು, ಇದು ಕಂಟಿನ್ಯೂ ಆಗ್ಬೇಕು ನೆಕ್ಸ್ಟ್ 5 years. ಎಟ್ ದ ಸೇಮ್ ಟೈಮ್ ಈ ಹುಡುಗಿ ಚಿಕ್ಕೋಳು, ಇವಳು ಯಾರು ಕೇಳಕ್ಕೆ, ನಿನ್ನೆ ಮೊನ್ನೆ ಬಂದಿರೋ ಇವಳು ಯಾರು ನಮ್ಮಂತವ್ರನ್ನ ಪ್ರಶ್ನೆ ಮಾಡಕ್ಕೆ ಅನ್ನೋ ತರದ ಸಿಸ್ಟಮ್ ಅನ್ನೋದಿದೆ ಅಲ್ಲ, ಇದು ಕೂಡ ಬದಲಾಗಬೇಕು. ನೋಡಿ, ನಮ್ಮಲ್ಲಿ ಬಹಳಷ್ಟು ಆಫೀಸರ್ಸ್ ಇಂದ ಹಿಡಿದು, ಪೊಲೀಸ್ ಇಂದ ಹಿಡಿದು, ಜರ್ನಲಿಸ್ಟ್ ಇಂದ ಹಿಡಿದು, ಇಂಥ ಯಂಗ್ ಬ್ಲಡ್ಸ್ ಇಂದ ಹಿಡಿದು ಒಳ್ಳೆ ಕೆಲಸ ಮಾಡ್ಬೇಕು ಅಂತಾನೆ ಅವರು ಆ ಫೀಲ್ಡ್ಗೆ ಬಂದಿರ್ತಾರೆ. ಆದ್ರೆ ಸಿಸ್ಟಮ್ ಅವರಿಗೆ ಏನೇನ್ ಚಾಲೆಂಜಸ್ ಅನ್ನ ಹಾಕತ್ತಲ್ಲ, ಅದರಿಂದ ಅವರು ಸ್ನಬ್ ಆಗ್ತಾರೆ, ಅಥವಾ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಆ ಆಕ್ಸಿಲರೇಷನ್ ಅಲ್ಲಿ ಇದ್ರು ಅದು ಕಾಲಕ್ರಮೇಣ ಕುಸಿತ ಬರುತ್ತೆ. ಇದು ಆಗಬಾರ್ದು ಅಂತಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ಸತಿ ಅವರ ವಿಡಿಯೋವನ್ನ ನೋಡಿ ಇವ್ರನ್ನ ಬಿಟ್ರಿಲ್ಲ ಅನ್ನೋ ತರದಲ್ಲೂ ಶ್ಲಾಘನೆಯನ್ನ ಮಾಡಬಾರ್ದು. ಇಟ್ ದ ಸೇಮ್ ಟೈಮ್ ಇವ್ರು ಏನ್ ಮಾಡ್ತಿದ್ದಾರೆ, ಏನ್ ಹೇಳ್ತಿದ್ದಾರೆ, ಇದೆರಡಕ್ಕೂ ತಾಳೆ ಆಗ್ತಾ ಇದೆಯಾ? ಬರೇ ಭಾಷಣ ಮಾಡಿ ಆಮೇಲೆ ನೆಕ್ಸ್ಟ್ ಅದನ್ನ ಫಾಲೋ ಅಪ್ ಮಾಡದೇ ಇರೋದು ಕೂಡ ಅಲ್ಲ. ಅದು ಆಗೋವರೆಗೂ ಹಿಂದೆ ಬಿದ್ದು ಅದನ್ನ ಕೆಲಸ ಮಾಡಿಸೋದಿರತ್ತೆ ಅಲ್ಲ, ದಾಟ್ ಈಸ್ ಕಾಲ್ಡ್ ರಿಯಲ್ ಪೊಲಿಟಿಷಿಯನ್. ಸೊ ಆ ಒಂದು ನಿಟ್ಟಿನಲ್ಲಿ ಈಕೆ ನೆಕ್ಸ್ಟ್ 5 years ಆಕೆಯ ಅಲಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಜನರ ಹೆಲ್ತ್ ಮಾತ್ರ ಅಲ್ಲ, ಎಜುಕೇಶನ್ ಇಂದ ಹಿಡಿದು, ಕ್ಲೀನಿಂಗ್ನೆಸ್ ಇಂದ ಹಿಡಿದು ಏನೇನನ್ನ 5 ವರ್ಷದಲ್ಲಿ ಮಾಡೋಕೆ ಸಾಧ್ಯ ಇದೆಯೋ ಅದು ಒಂದು ಪುಟಾಣಿ ಸ್ಟೆಪ್ ಇಂದ ಶುರುವಾದ್ರೂ ಪರವಾಗಿಲ್ಲ, ಅದ್ ಎಲ್ಲದನ್ನ ಮಾಡ್ಲಿ, ಅದು ಒಂದು ಮಾದರಿ ಆಗ್ತಾ ಬರ್ಲಿ. ನೆಕ್ಸ್ಟ್ ಬರುವಂತಹ ಯಾರ್ಯಾರು ಹೊಸ ಹೊಸ ರಾಜಕಾರಣಿ ಅಂತ ಇರ್ತಾರೆ ಅವರಿಗೂ ಮಾದರಿ ಆಗ್ಲಿ. ಜೊತೆಗೆ ನನ್ನೊಂದು ರಿಕ್ವೆಸ್ಟ್, ಇನ್ ಕೇಸ್ ಯಾರಾದ್ರೂ ಪೊಲಿಟಿಕಲ್ ಲೀಡರ್ಸ್ ತುಂಬಾ ಅಂದ್ರೆ ಅಥಾರಿಟಿ ಇರುವಂತವ್ರಿದ್ರೆ ಇಂಥ ಯಂಗ್ ಬ್ಲಡ್ಸ್ ಅನ್ನ ದಯವಿಟ್ಟು ಸ್ನಬ್ ಮಾಡಬೇಡಿ. ನಿಮ್ಮ ಕಾಲಘಟ್ಟದಲ್ಲಿ ಮಾಡ್ಕೊಂಡಿರುವಂತಹ ಹೊಲಸು ರಾಜಕಾರಣ ಅನ್ನುವಂಥದ್ದು ನಿಮ್ ಜನರೇಷನ್ಗೆ ಮುಗಿದು ಹೋಗ್ಲಿ. ಯಾವಾಗ ಮಿಲೇನಿಯಲ್ಸ್ ಅಂಡ್ ಜೆನ್ಸಿ ಪೊಲಿಟಿಷಿಯನ್ಸ್ ಆಗ್ತಾರೆ, ನಮ್ದೊಂದು ಕನಸಿದೆ, ಭಾರತ ಅನ್ನೋದ್ರನ್ನ ರೈಟ್ ವೇ ಅಲ್ಲಿ ಡೆವಲಪ್ ಮಾಡಬೇಕು ಅಂತ. ಅದರ ಸಲುವಾಗಿ ಅಟ್ಲೀಸ್ಟ್ ನೆಕ್ಸ್ಟ್ 50 years ನೀವು ಏನ್ ಮಾಡ್ಬೇಕು ಅದನ್ನ ಆಲ್ರೆಡಿ ಮಾಡಿದೀರಾ. ಯಾರ್ಯಾರು 50+ ಇದೀರಾ ರಾಜಕಾರಣದಲ್ಲಿ, ದಯವಿಟ್ಟು ತೀರಾ ಇಂಥ ಜನರೇಷನ್ ಅನ್ನ ಸ್ನಬ್ ಮಾಡದ್ದೆ, ಇವ್ರು ಯಾರು ನಮ್ಮನ್ನ ಕೇಳಕ್ಕೆ, ಇವ್ರು ಯಾರು ಚೋಟು ಮೋಟುಗಳು ಅಂತ ಅದನ್ನ ಅಹಂಕಾರಕ್ಕೆ ತೆಗೆದುಕೊಳ್ಳದ್ದೆ ಅವ್ರನ್ನ ಗೈಡ್ ಮಾಡಿ ಒಳ್ಳೆ ರೀತಿಯಲ್ಲಿ ಬೆಳೆಯೋಕೆ ಸಹಕಾರವನ್ನ ಕೊಡಿ. ನಿಮ್ಮ ಮನೆಯ ಮಕ್ಕಳೇ ನಿಮ್ಗೆ ಪ್ರಶ್ನೆ ಕೇಳಿದ್ರು ಅಂತ ತಿಳ್ಕೊಂಡು ಏನನ್ನ ಕೇಳ್ತಾ ಇದ್ದಾರೆ, ಯಾವ ಉದ್ದೇಶದಿಂದ ಕೇಳ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ದೇಶದ ಸಲುವಾಗಿ ಇಂಥ ರಾಜಕಾರಣಿಗಳಿಗೆ ಅವರ ಕೆಲಸವನ್ನ ಮಾಡೋಕೆ ಅವರಿಗೆ ದಯವಿಟ್ಟು ಬಿಟ್ಟುಬಿಡಿ. ನೀವು ಸಹಕಾರ ಕೊಡದೇ ಇದ್ರೂ ಪರವಾಗಿಲ್ಲ, ಅವ್ರ ಕೆಲಸ ಅವ್ರು ಮಾಡ್ಲಿ ಅಂತ ದಯವಿಟ್ಟು ಅವ್ರನ್ನ ಅವರ ಪಾಡಿಗೆ ಬಿಡಿ. ಜೊತೆಗೆ ಇದು ಕೇವಲ ಒಂದು ಒಬ್ರು ಇಬ್ರು ಅನ್ನೋ ತರದಲ್ಲಿ ಆಗ್ಬಾರ್ದು, ಇದು ಪ್ರೊಪಗೇಟ್ ಆಗಬೇಕು. ಹೆಣ್ಣು ಮಕ್ಕಳ ರೆಪ್ರೆಸೆಂಟೇಷನ್ ಅನ್ನುವಂಥದ್ದು ರಾಜಕೀಯದಲ್ಲಿ ಜಾಸ್ತಿ ಆಗ್ತಾ ಬರಬೇಕು. ಜೊತೆಗೆ ಹೆಣ್ಣು ಮಕ್ಕಳಿಗೆ ಈ ಪೊಲಿಟಿಕಲ್ ಇನ್ಕ್ಲಿನೇಷನ್ ಅನ್ನೋದು ಬೆಳಿಬೇಕು ಮೊದಲು. ಇದೆಲ್ಲದರ ಜೊತೆಗೆ ನಂದೊಂದು ಪರ್ಸನಲ್ ಅಬ್ಸರ್ವೇಷನ್ ಅನ್ನುವಂಥದ್ದು ಇದಾಯ್ತಾ, ನಾನು ಕಂಪೇರ್ ಮಾಡಿ ಹೇಳ್ತೀನಿ. ಇವರು ತುಂಬಾ ಸಣ್ಣ ವಯಸ್ಸಿಂದನೇ ಈ ಕಥೆ ಕೀರ್ತನೆಯನ್ನ ಹಾಡ್ಕೊಂಡು ಬಂದಿದ್ದಕ್ಕೆ ಅವ್ರದ್ದೊಂದು ಫಾಲೋವಿಂಗ್ ಅಂತ ಏನಿರುತ್ತಲ್ವಾ, ಅದು ಫೈನ್. ಆಕೆಯ ಪರ್ಸನಾಲಿಟಿ ಅನ್ನುವಂಥದ್ದು ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಕೆಲವು ಕಡೆ ಆಕೆ ಕಂಫರ್ಟೇಬಲ್ ಇಲ್ಲದೆ ಇದ್ರು ಕೂಡ ಸಾರಿಯನ್ನೇ ಹಾಕಿಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ಅನ್ನೋದು, ಅದನ್ನ ಹಾಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಆಕೆ ಭಾರತೀಯನೇ ಅಲ್ಲ ಅನ್ನೋ ತರದ ಜಡ್ಜ್ಮೆಂಟಲ್ ಮೈಂಡ್ ಸೆಟ್ ಇದೆ ಅಲ್ಲ, ದಯವಿಟ್ಟು ಇದನ್ನ ನಾವು ತೆಗೆದು ಹಾಕಬೇಕು. ಯಾರಿಗೆ ಯಾವುದು ಕಂಫರ್ಟ್. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹಿಂದೆ ಒಂದು ಸರ್ತಿ TMCಯ 2 MP ಗಳು ಒಂದ್ ಸ್ವಲ್ಪ ಪಾಶ್ ಆಗಿರುವಂತದ್ದು, ಮಾಡರ್ನ್ ಆಗಿರುವಂತಹ ಡ್ರೆಸ್ ಅನ್ನ ಹಾಕೊಂಡು ಫೋಟೋ ತಗೊಂಡಿದ್ದಕ್ಕೆ ಅದೇ ದೊಡ್ಡ ಕಾಂಟ್ರವರ್ಸಿ ಆಗ್ಬಿಟ್ಟಿರ್ತು.
ಸೊ ಈ ತರದ ಮನಸ್ಥಿತಿಯನ್ನ ಬಿಡಬೇಕು. ಅಂದ್ರೆ ಹೆಣ್ಣು ರಾಜಕಾರಣಿ ಆದ್ರೆ ಆಕೆಯ ಮಾತು, ಆಕೆಯ ನಡೆ ಇಂಪಾರ್ಟೆಂಟ್ ಆಗುತ್ತೆ ವಿನಃ ಆಕೆ ಯಾವ ಬಟ್ಟೆ ಹಾಕೊಂಡಿದ್ದಾಳೆ, ಯಾವ ಬಟ್ಟೆ ಹಾಕೊಂಡಿಲ್ಲ ಈ ತರದ ಅಲ್ಲ. ನಾನು ಇದನ್ನ ಕಂಗನಾ ರಣಾವತ್ ಕೇಸಲ್ಲೂ ಹೇಳ್ಬೇಕು. ನೋಡಿ, ಅವರು ರಾಜಕಾರಣಿ ಆದ್ಮೇಲೆ ಸರ್ಟೈನ್ ವೇ ಅಲ್ಲಿ ಪಾರ್ಲಿಮೆಂಟ್ಗೆ ಬರ್ತಾ ಇದ್ರು, ವಿಚ್ ಇಸ್ ಗುಡ್. ಅದು ಅವರ ಪರ್ಸನಲ್ ಚಾಯ್ಸ್ ಆಗಿದ್ರೆ ಅದರಲ್ಲಿ ಏನು ತಪ್ಪಿಲ್ಲ. ಆದ್ರೆ ಅದೇ ರೀತಿಯಲ್ಲಿ ಬಂದ್ರೆ ಮಾತ್ರ ರಾಜಕಾರಣಿ ಅನ್ನುವಂತಹ ಮನಸ್ಥಿತಿ ಮೊದಲು ಬದಲಾಗಬೇಕು. ಹಾಗೆ ಒಂದಷ್ಟು ಜನ ಕಂಪೇರ್ ಮಾಡ್ತಾ ಇದ್ರು, ಆಕೆ ಇವಾಗ ಮಾಡೆಲಿಂಗ್ ಟೈಮ್ ಅಲ್ಲಿ ಅಥವಾ ಸಿನಿಮಾ ಇಂಡಸ್ಟ್ರಿಯಲ್ಲಿ ತೀರಾ ಗ್ಲಾಮರಸ್ ಆಗಿರುವಂತಹ ಡ್ರೆಸ್ ಅನ್ನ ಹಾಕಿದಾಗ, ಬಿಕಿನಿಯನ್ನ ಹಾಕಿದಾಗ ಆ ಫೋಟೋವನ್ನ ತೆಗೆದು ಇವಾಗ ಅವರು ಪಾರ್ಲಿಮೆಂಟ್ ಅಲ್ಲಿ ಇರುವಾಗ ಸಾರಿಯನ್ನ ಏನ್ ಹಾಕೊಂಡು ಬರ್ತಾರೆ, ಅದೆರಡನ್ನು ಕಂಪೇರ್ ಮಾಡಿ ಉಡಾಫೆ ಮಾಡೋದು. ನೋಡಿ, ಆಕೆಯ ಪ್ರೊಫೆಷನ್ ಅನ್ನುವಂಥದ್ದು ಆಗ ಏನ್ ಡಿಮಾಂಡ್ ಮಾಡ್ತಾ ಇತ್ತು, ಅವರು ಆ ರೀತಿಯಲ್ಲಿ ಇದ್ರು. ಹಾಗೆ ಒಂದು ಪಾರ್ಲಿಮೆಂಟ್ ಅನ್ನೋ ಒಂದು ಯಾವ ಪ್ಲೇಸ್ ಅಲ್ಲಿ ಏನ್ ಹಾಕ್ಬೇಕು ಅನ್ನೋದು ಕಾಮನ್ ಸೆನ್ಸ್. ಅದು ಹೆಣ್ಣು ಮಕ್ಕಳ ಚಾಯ್ಸ್ ಆಗಿದ್ರು ಕೂಡ ನೀವು ಪಾರ್ಲಿಮೆಂಟ್ಗೆ ಬಿಕಿನಿ ಹಾಕೊಂಡು ಬರೋಕಾಗೋದಿಲ್ಲ, ದೇವಸ್ಥಾನಕ್ಕೆ ಬಿಕಿನಿ ಹಾಕೊಂಡು ಬರೋಕಾಗೋದಿಲ್ಲ, ಹಾಗೆ ಸಾರಿ ಉಟ್ಕೊಂಡು ಅಥವಾ ಕಂಫರ್ಟೇಬಲ್ ಇಲ್ಲದೆ ಇರುವಂತಹ ಬಟ್ಟೆಯಲ್ಲಿ ಟ್ರೆಕ್ ಮಾಡಕ್ಕಾಗಲ್ಲ ಅಥವಾ ಬೀಚ್ಗೆ ಹೋಗಕ್ಕಾಗಲ್ಲ. ಸೊ ಹೆಣ್ಣು ಮಕ್ಕಳನ್ನ ಒಂದು ಬಟ್ಟೆ, ಬೊಟ್ಟು ಇದೇ ರೀತಿ ಅನ್ನೋ ತರದಿಂದ ಬಿಟ್ಟು ದಯವಿಟ್ಟು ಅವ್ರಿಗೇನು ಹೇಳ್ತಾರೆ, ಅವರ ಉದ್ದೇಶ ಏನು, ಅವರ ಇಂಟೆಲಿಜೆನ್ಸ್ ಏನು ಅನ್ನುವಂಥದ್ದಿದೆ ಅಲ್ಲ. ನೋಡಿ, ಈ ಹುಡುಗಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ತರದಲ್ಲಿ ಆಕೆಯ ಪರ್ಸನಾಲಿಟಿಯನ್ನ ನೋಡಿದಾಗ ಒಬ್ಬರಿಗೆ ಈ ರೀತಿ ಕ್ವೆಶ್ಚನ್ ಮಾಡ್ತಾಳೆ ಅಂತ ಯಾರಿಗೂ ಅನ್ಸೋದಿಲ್ಲ. ಬಟ್ ಶಿ ಡಿಡ್ ದ್ಯಾಟ್ ವಿಚ್ ಐ ಟೋಟಲಿ ಅಪ್ರಿಶಿಯೇಟ್. ಸೊ ಹಾಗಾಗಿ ನಮ್ಮ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಹೆಣ್ಣು ಮಕ್ಕಳ ರೆಪ್ರೆಸೆಂಟೇಷನ್ ಆಗ್ಬೇಕು ಅಂತಂದ್ರೆ ಅವ್ರಿಗೇನು ಮಾತಾಡ್ತಿದ್ದಾರೆ, ಯಾವ ಉದ್ದೇಶದಿಂದ ಮಾತಾಡ್ತಾರೆ, ಯಾವ ಬೆಟರ್ಮೆಂಟ್ಗೆ ಮಾತಾಡ್ತಿದ್ದಾರೆ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಳ್ಳೋಣವೇ ವಿನಃ ಅವರ ಬ್ಯಾಕ್ ಗ್ರೌಂಡ್ ಏನು, ಅವರ ಬಟ್ಟೆ ಏನು, ಅವರು ಪಾಸ್ಟ್ ಅಲ್ಲಿ ಏನ್ ಮಾಡಿದ್ದಾರೆ, ಅಥವಾ ಯಾವ ಟೋನ್ ಅಲ್ಲಿ ಮಾತಾಡ್ತಾರೆ, ಯಾವ ಟೋನ್ ಅಲ್ಲಿ ಮಾತಾಡಿಲ್ಲ, ಇಂಥದ್ದೆಲ್ಲ ಇದೆ ಅಲ್ಲ, ಇದ್ಯಾವುದು ಇಂಪಾರ್ಟೆಂಟ್ ಅಲ್ಲ. ಸೊ ಈ ಒಂದು ವಿಡಿಯೋವನ್ನ ದಯವಿಟ್ಟು ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತಹ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ಕಳಿಸಿ. ಯಾಕೆಂತಂದ್ರೆ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಪೊಲಿಟಿಕಲ್ ಇನ್ಕ್ಲಿನೇಷನ್ ಇಲ್ಲ. ಪಾರ್ಟಿ ಬಗ್ಗೆ, ಆ ಪಾರ್ಟಿಯಲ್ಲಿ ನಡೆಯುವಂತಹ ಪೊಲಿಟಿಕ್ಸ್ ನ ಬಗ್ಗೆ ಅಥವಾ ನ್ಯಾಷನಲಿಸಂ ನ ಬಗ್ಗೆ, ಐಡಿಯಾಲಜಿಯ ಬಗ್ಗೆ, ಪೊಲಿಟಿಕಲ್ ಐಡಿಯಾಲಜಿಯ ಬಗ್ಗೆ, ಯಾರು ಎಲ್ಲಿ ಎಷ್ಟು ಸರಿ, ಇದ್ಯಾವುದು ಗೊತ್ತೇ ಇರೋದಿಲ್ಲ. ಅದ್ರ ಬಗ್ಗೆ ಇಂಟ್ರೆಸ್ಟ್ ಅನ್ನೇ ತೋರಿಸೋದಿಲ್ಲ. ಒಂದು ವೇಳೆ ಕೆಲವರಿಗೆ ನಾಲೆಜ್ ಇದ್ರೂ ಕೂಡ ನಾನ್ ಎಲ್ಲಿ ನನ್ನ ಒಪಿನಿಯನ್ ಅನ್ನ ಹೇಳಿದ್ರೆ ಜನ ಏನೇನ್ ಮಾತಾಡ್ಬಿಡ್ತಾರೆ ಅನ್ನೋ ತರದಲ್ಲಿ ವೋಕಲೈಸೇ ಮಾಡಲ್ಲ. ಇದು ಆಗಬೇಕು. ಆಕ್ಚುಲಿ ಹೆಣ್ಣು ಮಕ್ಕಳ ರಿಲೇಟೆಡ್ ಆಗಿರುವಂತಹ ಕೆಲವೊಂದಷ್ಟು ಕ್ರೈಮ್ಗಳನ್ನ, ಅದರ ಅಗೇನಿಸ್ಟ್ ಆಗಿರುವಂತಹ ಲಾವನ್ನ ಸ್ಟ್ರಾಂಗ್ ಮಾಡ್ಬೇಕು ಅಂತಂದ್ರೆ ಹೆಣ್ಣು ಮಕ್ಕಳೇ ಪಾರ್ಲಿಮೆಂಟ್ ಅಲ್ಲಿ ಕೂರ್ಬೇಕು, ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದು ಬರಬೇಕು, MP ಆಗ್ಬೇಕು, MLA ಆಗ್ಬೇಕು, ಮಿನಿಸ್ಟರ್ ಆಗ್ಬೇಕು, ಪ್ರೈಮ್ ಮಿನಿಸ್ಟರ್ ಆಗ್ಬೇಕು. ದಯವಿಟ್ಟು ಈ ಒಂದು ವಿಡಿಯೋವನ್ನ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ನೀವು ಶೇರ್ ಮಾಡಿ. ಹಾಗೆ ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತಹ ಗಂಡು ಮಕ್ಕಳಿಗೂ ಇದನ್ನ ಶೇರ್ ಮಾಡಿ. ಯಾಕೆಂತಂದ್ರೆ ಹೆಣ್ಮಕ್ಳು ಅಂತಂದ್ರೆ ಹಿಂಗೆ ಇಷ್ಟೇ, ಅವ್ರ ಇಂಟ್ರೆಸ್ಟ್ ಇಂಥದ್ರಲ್ಲೇ ಅನ್ನೋ ತರದ ಒಂದು ಸ್ಟಿಗ್ಮಾ ಅನ್ನೋದೇನಿದೆ ಅಲ್ಲ, ಅದರಿಂದ ಅವರು ಕೂಡ ಹೊರಗಡೆ ಬರ್ಲಿ. ಫಾರ್ ದ ಬೆಟರ್ಮೆಂಟ್ ಆಫ್ ದಿಸ್ ಸೊಸೈಟಿ ಅಂಡ್ ಕಂಟ್ರಿ ನಾವಿಬ್ರು ಕೂಡ ಕಾರ್ಡಿಯಲ್ ರಿಲೇಷನ್ ಅಲ್ಲಿ ಇದ್ವಿ ಅಂತಂದ್ರೆ, ಹಾಗೆ ನ್ಯಾಷನಲಿಸಮ್ ಅನ್ನ ರೈಟ್ ವೇ ಅಲ್ಲಿ ಅರ್ಥ ಮಾಡ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿದ್ವಿ ಅಂತಂದ್ರೆ ಇಂಡಿಯಾ ವಿಶ್ವಗುರು ಆಗತ್ತೆ. ಯಾಕಾಗಲ್ಲ? ಆದ್ರೆ ಸದ್ಯದ ಪರಿಸ್ಥಿತಿ ಏನಿದೆ ಅಲ್ಲ, ನಮ್ಮ ಸಿವಿಕ್ ಸೆನ್ಸ್ ಅನ್ನ ನೋಡಿದ್ರೆ ಅಥವಾ ನಮ್ಮ ದೇಶದಲ್ಲಿ ಇರುವಂತಹ ಕೆಲವೊಂದಷ್ಟು ಸಮಸ್ಯೆ, ಪೋಲರೈಸೇಷನ್, ರಿಲಿಜಿಯಸ್ ಪೋಲರೈಸೇಷನ್ ಅಂಡ್ ಪೊಲಿಟಿಕಲ್ ಡ್ರಾಮಾ, ಇದನ್ನೆಲ್ಲ ನೋಡಿದಾಗ ವಿಶ್ವಗುರು ಅನ್ನುವಂಥದ್ದು ನಾವಿನ್ನೂ ಆಗಿಲ್ಲ. ನೀವು ಒಪ್ಕೊಳ್ಳೋದೇ ಇರ್ರಿ, ಆಗಿಲ್ಲ. ಬಟ್ ಆಗುವಂತಹ ತಾಕತ್ತು ನಮ್ಮ ಹತ್ರ ಇದೆ. ಆ ಒಂದು ಉದ್ದೇಶ. ರೈಟ್. Until I see you in the next video, take care. Bye-bye. Om Namah Shivaya. Jai Hind.